ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶಪರಪ್ರದಂ. ದ್ವಾದಶ ಸ್ತೋತ್ರ, ಏಕಾದಶ ಸ್ತೋತ್ರದಲ್ಲಿ 7ನೇ ಶ್ಲೋಕ. ದೂರಾದ್ದೂರತರಂ ಯತ್ತು ತದೇವಾಂತಿಕಮಂತಿಕಾತ್ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ದೂರಾತ್ ದೂರತರಂ ಯತ್ ತು ತದೇವ ಅಂತಿಕಂ ಅಂತಿಕಾತ್ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಪರಮಾತ್ಮ ದೂರದಲ್ಲೂ ಇದ್ದಾನೆ, ಹತ್ತಿರದಲ್ಲೂ ಇದ್ದಾನೆ ಅಂತಾರೆ. ನಮಗಿದು ಅರ್ಥ ಆಗೋದಿಲ್ಲ. ಏನು ಒಂದೇ, ನಾವು ಒಂದು ದೂರದಲ್ಲಿ ಇದ್ರೆ ಹತ್ರ ಇರೋದಿಲ್ಲ, ಊರಿಗೆ ಎಲ್ಲರೂ ಹೋದ್ರೆ ಮನೆ ಹತ್ರ ಇರೋದಿಲ್ಲ, ಮನೆ ಹತ್ರ ಇದ್ರೆ ಊರಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ದೇವ್ರು ಹಾಗಿಲ್ಲ, ದೂರಕ್ಕಿಂತ ದೂರ, ಹತ್ರಕ್ಕಿಂತ ಹತ್ರ, ಹಾಗಿರ್ತಾನೆ ದೇವರು. ಭಾರಿ ವಿಲಕ್ಷಣ ದೇವರ ಗುಣಗಳು. ಹೇಗೆ ಕೂಡಿಸೋದು ಹಾಗೆಂದ್ರೆ ಅದಕ್ಕೆ ಗುರುಗಳು ಬರೀತಾರೆ ನೋಡಿ, ವಿಶ್ವಪತಿ ತೀರ್ಥರು. ಅಭಕ್ತಾನಾಂ ದೂರತರಂ. ಯಾರು ದೇವರ ಭಕ್ತರಲ್ಲ ಅವರಿಗೆ ದೂರಕ್ಕಿಂತಲೂ ದೂರವಾದ ವಸ್ತುಗಳು ಅನೇಕ ಇದೆ, ಅದೆಲ್ಲದಕ್ಕಿಂತಲೂ ದೂರವಾಗಿರತಕ್ಕವ ಪರಮಾತ್ಮ ಅಂತ. ಯಾರಿಗೆ? ಅಭಕ್ತರಿಗೆ. ಇನ್ನು ಯಾರು ಭಕ್ತರು ಅಂತ ಇದ್ದಾರೆ ಅವರಿಗೆ ಅಂತಿಕಾತ್ ಅಂತಿಕಂ, ತುಂಬಾ ಹತ್ತಿರದವರು ಯಾರಿದ್ದಾರೆ ಅವರೆಲ್ಲರಿಗಿಂತಲೂ ಭಾರಿ ಹತ್ತಿರ ಇರ್ತಾನೆ. ಅತಿ ಸಮೀಪಸ್ಥಂ ಅಂತ ಬರೀತಾರೆ. ತುಂಬಾ ಹತ್ತಿರದಲ್ಲಿ ಇರುವವನು ಅಂದ್ರೆ ಏನರ್ಥ? ಸದಾ ಅನುಗ್ರಹೋನ್ಮುಖಂ ಇತ್ಯರ್ಥ. ಅದು ತುಂಬಾ ಹತ್ತಿರದಲ್ಲಿ ಇರ್ತಾನೆ ಅಂದ್ರೆ ಏನರ್ಥ? ಸದಾ ಅನುಗ್ರಹ ಮಾಡ್ತಾ ಇರ್ತಾನೆ ಅಂತ. ಆನಂದ ಸ್ವರೂಪನಾದ ಬ್ರಹ್ಮೇಂದ್ರಾದಿಗಳಿಂದ ವಂದಿತನಾದ ಪರಮಾತ್ಮನ ಪಾದ ಸ್ವರೂಪವನ್ನು ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ. ಇನ್ನು ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಪೂರ್ಣ ಪ್ರತ್ಯೇಕಂ ಅಪರಿಚ್ಛಿನ್ನಾಃ ಯೇ ಸರ್ವಗುಣಾಃ ತೇಷಾಂ ಏಕಾರ್ಣಂ ಏಕಂ ಮುಖ್ಯಂ ಅರಣಂ ಆಶ್ರಯಭೂತಂ. ಹಾಗೆ ಅಂತ ಅಂದ್ರೆ ಪರಮಾತ್ಮನ ಗುಣಗಳು ಅನೇಕ ಗುಣಗಳಿದೆ. ಏನು ಅನೇಕ ಗುಣಗಳು? ಜ್ಞಾನ, ಬಲ, ಆನಂದ, ಇವೇ ಮೊದಲಾದ ಗುಣಗಳು ಅನೇಕ. ಒಂದೊಂದು ಗುಣಗಳು ಅಪರಿಚ್ಛಿನ್ನ ಅಂದ್ರೆ ಕೊನೆಯೇ ಇಲ್ಲ, ಅಂತ ಅಂಬದೇ ಇಲ್ಲ, ಎಂಡೇ ಇಲ್ಲ, ಎಂಡ್ಲೆಸ್ ಆನಂದ, ಎಂಡ್ಲೆಸ್ ಜ್ಞಾನ ಅಂತ ಆತರ. ಪೂರ್ಣ ಸರ್ವಗುಣೈಕಾರಣಂ, ಅದೆಲ್ಲವೂ ಕೂಡ ಸಮುದ್ರದಂತೆ ಇರತಕ್ಕವ, ಅದು ಎಲ್ಲದಕ್ಕೂ ಆಶ್ರಯೀಭೂತನಾದವ ಅಂತ ಬರೀತಾರೆ. ಮುಖ್ಯ ಸಮುದ್ರಂ ಅಂತ ಎರಡರ್ಥನು ಬರೀತಾರೆ. ಅದೇ ಆಶ್ರಯೀಭೂತನಾದವ ಅಥವಾ ಸಮುದ್ರದಂತೆ ಇರತಕ್ಕವ ಅಂತ ಅರ್ಥ. ಸುರೇಶಿತು, ನ ವಿದ್ಯತೆ ಅನಾದ್ಯಂತಂ, ಅವನಿಗೆ ಆದಿ ಇಲ್ಲ, ಅಂತಂದ್ರೆ ನಾಶವೂ ಇಲ್ಲ ಅಂತಹ ಪರಮಾತ್ಮನನ್ನು ಸುರಾನಾಮೀಶಿತು ನಿಯಾಮಕಸ್ಯ. ಸುರೇಶಿತು ಅಂದ್ರೆ ಎಲ್ಲಾ ದೇವತೆಗಳನ್ನು ನಿಯಮನ ಮಾಡತಕ್ಕವ ಅಂತ ಪರಮಾತ್ಮನ ಆನಂದ ಸ್ವರೂಪನಾದ ಬ್ರಹ್ಮೇಂದ್ರಾದಿಗಳಿಂದ ವಂದಿತನಾದ ಆ ಪರಮಾತ್ಮನ ಪಾದ ಸ್ವರೂಪವನ್ನು ನಮಸ್ಕರಿಸುತ್ತೇನೆ ಅಂತ ಅರ್ಥ. 9ನೇ ಶ್ಲೋಕ. ಆನಂದತೀರ್ಥ ಮುನಿನಾ ಹರೇರಾನಂದ ರೂಪಿಣಃ ಕೃತಂ ಸ್ತೋತ್ರಂ ಇದಂ ಪುಣ್ಯಂ ಪಠನ್ ಆನಂದತಾಮಿಯಾತ್. ಫಲೋಕ್ತಿಪೂರ್ವಕಂ ಸ್ತುತಿಂ ಉಪಸಂಹರತಿ. ಈ ಒಂದು 8 ಶ್ಲೋಕ ನಾವು ನೋಡಿದ್ದೀವಿ. ಏಕಾದಶ ಸ್ತೋತ್ರದಲ್ಲಿ 8 ಶ್ಲೋಕಗಳು. ಈ ಶ್ಲೋಕವನ್ನ ಓದುವುದರಿಂದ ಏನು ಫಲ ಅಂತ ಹೇಳ್ತಾರೆ. ಹೇಳಿ ಆ ಸ್ತೋತ್ರವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಆನಂದ ತೀರ್ಥ ಮುನಿನ ಕೃತಂ, ಶ್ರೀಮದ್ ಆನಂದ ತೀರ್ಥರಿಂದ ರಚಿಸಲ್ಪಟ್ಟ ಈ ಒಂದು ಸ್ತೋತ್ರ ಪುಣ್ಯಂ, ಪುಣ್ಯ ಸಾಧನಂ. ಇದಂ ಆನಂದ ರೂಪಿಣಃ ಹರೇಃ ಸ್ತೋತ್ರಂ ಪಠನ್, ಇಂಥ ಆನಂದ ರೂಪಿಯಾದ ಪರಮಾತ್ಮನ ಈ ಸ್ತೋತ್ರವನ್ನ ಓದುತ್ತಾ ಭಕ್ತರು, ಸಜ್ಜನರು, ಅಧಿಕಾರಿಗಳು
ಆನಂದತಾಂ ಅಭಿವ್ಯಕ್ತ ಆನಂದಾತ್ಮಕಥಾ ಲಕ್ಷಣ ಮುಕ್ತಿಂ ಇಯಾತ್ ಪ್ರಾಪ್ನುಯಾತ್ ಅಂತ. ಆನಂದತಾಂ ಇಯಾತ್ ಅಂದ್ರೆ ಆನಂದ ಅಭಿವ್ಯಕ್ತಿ. ಈಗ ಆನಂದ ಅಭಿವ್ಯಕ್ತ ಆಗಬೇಕು ಅಂದ್ರೆ ಏನು, ಮೊದಲೇ ಇರಬೇಕದು. ಅಂದ್ರೆ ಈಗ ನಮ್ಮಲ್ಲಿ ಆನಂದ ಒಳಗೆ ಇದೆ, ಆಲ್ರೆಡಿ ಇದೆ, ಆದರೆ ಅದೇನಾಗಿದೆ, ಅದು ಕವರ್ ಆಗಿಬಿಟ್ಟಿದೆ. ಅದ್ರ ಮೇಲೆ ಜೀವಾಚ್ಛಾದಿಕ, ಪರಮಾಚ್ಛಾದಿಕ, ಲಿಂಗ ಶರೀರ ಹಾಗೆಂತೆಲ್ಲ ಬಂದು ಅನಿರುದ್ಧ ಶರೀರ, ಅದ್ರ ಮೇಲೆ ಈ ಸ್ಥೂಲ ಶರೀರ ಇದೆ ಅಂತ ಅನೇಕ ಲೇಯರ್ಸ್ ಇದೆ ನಮ್ಮ ಶರೀರದ ಮೇಲೆ. ಏನಾಗಿದೆ, ನಮ್ಮ ಸ್ವರೂಪದಲ್ಲಿ ಇರತಕ್ಕ ಆ ಆನಂದ ಜ್ಞಾನ ಅದೆಲ್ಲ ಮುಚ್ಚಿ ಹೋಗಿದೆ. ಯಾರು ಈ ಸ್ತೋತ್ರವನ್ನ ಪಠನೆ ಮಾಡ್ತಾರೆ ಭಕ್ತಿಯಿಂದ ಅಧಿಕಾರಿಗಳಾದವರು, ಅವರಿಗೆ ಆ ಲೇಯರ್ಸ್ ಎಲ್ಲ ಪರಮಾತ್ಮ ತೆಗೆದು ಆನಂದ, ನಮ್ಮದೇ ಆಗಿರತಕ್ಕ ಆನಂದವನ್ನ ಅನುಭವ ಆಗುವಂತೆ ಮಾಡ್ತಾನೆ ಅಂತ ಅರ್ಥ. ಆನಂದತಾಂ ಇಯಾತ್ ಪ್ರಾಪ್ನುಯಾತ್ ಅಂತ ಅರ್ಥ. ಅತಃ ಅನಯ ಸ್ತುತ್ಯ ಹರೇಃ ಅವಶ್ಯಂ ಸ್ತುತಿ ಕರ್ತವ್ಯ ಇತಿ ಭಾವ. ಈ ರೀತಿಯಾಗಿ ಹೇಳಿರೋದ್ರಿಂದ ಈ ಸ್ತುತಿಯನ್ನ ಅವಶ್ಯ ಪಡಿಸಬೇಕು ಹಾಗೆ ಅಂತ. ಅಧ್ಯಾಯೇಸ್ಮಿನ್ ಅನುಷ್ಠುಪ್ ಛಂದ, ಈ ಅಧ್ಯಾಯದಲ್ಲಿ ಅನುಷ್ಠುಪ್ ಛಂದಸ್ಸಲ್ಲಿ ಇದೆ ಅಂತ ಒಟ್ಟು. ಇಲ್ಲಿಗೆ ದ್ವಾದಶ ಸ್ತೋತ್ರೆ ಏಕಾದಶೋಧ್ಯಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.